ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಬ್ಲಾಗ್. ಇವತ್ತು ನಾನು ನಮ್ಮ ಏರಿಯಾದಲ್ಲಿ ಸಾಯಿಬಾಬಾ ಸ್ವಾಮಿನ ಕೂರಿಸಿದ್ದಾರೆ. ಹಾಗಾಗಿ ನಾವು ಸಾಯಿಬಾಬಾ ದರ್ಶನ ಮಾಡ್ಕೊಬರೋಣ ಅಂತ ಹುಡುಗರು ನಾನು ಎಲ್ಲ ಹೋಗ್ತಾಯಿದ್ದೀವಿ. ಜೊತೆಗೆ ನಮ್ಮ ಮನೆಯವರು ಬರ್ತಾಯಿದ್ದಾರೆ. ಭಾನುವಾರ ಬೇರೆ. ಇಲ್ಲಿ ನೋಡ್ತಾ ಇರ್ಬೋದು, ಎಂಟ್ರೆನ್ಸಲ್ಲೇ ಬಂದು ನಂದಿ ಮತ್ತು ಗಣಪನ ಕೂರಿಸಿದ್ರು. ತುಂಬಾ ಚೆನ್ನಾಗಿತ್ತು. ಹಾಗೆಯೇ ಒಳಗಡೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಇಲ್ಲೇ ಬಂದು ತಿರುಪತಿ ಮತ್ತು ಲಕ್ಷ್ಮೀ ದೇವಿ ಅವರು ವಿಗ್ರಹನೂ ಕೂಡ ಮಡಗಿದ್ರು. ತುಂಬಾ ಚೆನ್ನಾಗಿತ್ತು. ಮತ್ತು ಇನ್ನು ಮುಂದೆ ಹೋದರೆ ಇವಾಗೆಲ್ಲ ತುಂಬ ಮಳೆ, ಸೋನೆ ಆಷಾಢ ಟೈಮ್ ಅಲ್ವಾ, ಹಾಗಾಗಿ ತುಂಬ ಮಳೆ ಹೋಯ್ತಾಯಿತ್ತು. ಇಲ್ಲಿ ನಂದಿನೂ ಕೂಡ ತುಂಬ ಚೆನ್ನಾಗಿ ಕೂರಿಸಿದ್ದಾರೆ. ಶಿವ ಪಾರ್ವತಿ ಜೊತೆಗೆ ನಂದೀಸನ ಕೂರಿಸಿದ್ದಾರೆ. ಇಲ್ಲೂ ಕೂಡ ಒಂದು ಫೋಟೋ ತೆಗೆಸ್ಕೊಳ್ಳೋಣ ಅಂತ ನಾನು ಕೂಡ ನಿಂತ್ಕೊಂಡು ಫೋಟೋ ತೆಗೆಸ್ತಾ ಇದ್ದೀನಿ. ಇಲ್ಲಿ ರಂಗೋಲಿ ಅಂತೂ ತುಂಬಾ ಚೆನ್ನಾಗಿದೆ. ನನಗೂ ಅಲ್ಪ ಸ್ವಲ್ಪ ಚಿಕ್ಕದು ರಂಗೋಲಿಗಳು ಬರುತ್ತೆ. ಆ ರಂಗೋಲಿ ನೋಡಿದ್ಮೇಲೆ ಇಷ್ಟ ಆಯಿತು. ಹಾಗೆ ವಿಡಿಯೋ ಮಾಡ್ತಾಯಿದ್ದೆ. ವಿಡಿಯೋ ಮಾಡ್ಕೊಂಡು ಹಾಗೆ ಮುಂದೆ ಹೋಗೋಣ ಅಂತ ಹೋಗ್ತಾಯಿದ್ದೋ. ಇಲ್ಲಿ ಬೆಳಗ್ಗೆಯಿಂದ ಹಿಡಿದು ಸಾಯಂಕಾಲದವರೆಗೂ ಅನ್ನಪ್ರಸಾದ ಇರುತ್ತೆ. ಇಲ್ಲಿ ಬೆಳಗ್ಗೆನೂ ಕೂಡ ಸ್ಟಾರ್ಟ್ ಆಗಿತ್ತು. ಬೆಳಗ್ಗೆ ನಾವು ಹೋಗಿದ್ದಾಗ 8 ಗಂಟೆ ಏನೋ ಬೆಳಗ್ಗೆ ಸಮಯ, 8-8:30 ಆ ಟೈಮಲ್ಲೂ ಕೂಡ ಅನ್ನಪ್ರಸಾದ ನಡೀತಾ ಇತ್ತು. ಸರಿ ಅಂತ ಹೇಳಿ ನಾವು ದರ್ಶನ ಮಾಡ್ಕೊ ಪ್ರಸಾದ ತಿನ್ಕೊ ಹೋಗೋಣ ಅಂತ ಹೇಳಿ ಕ್ಯೂವಲ್ಲಿ ಹೋಗ್ತಾಯಿದ್ದೀನಿ. ಇಲ್ಲಿ ಸಾಯಿಬಾಬಾದು ಭಜನೆ ಆಗಿರ್ಬೋದು, ಹಾಡಾಗಿರ್ಬೋದು, ಇವರೆಲ್ಲ ಆಡ್ತಾಯಿದ್ರು. ಹಾಗೆ ವಿಡಿಯೋ ಮಾಡ್ತಾ ನೋಡಿ, ನಾನು ಮುಂದೆ ಹೋಗಿ ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಹಾಗೇ ನಾನು ಕ್ಯೂವಲ್ಲಿ ನಿಂತ್ಕೊಂಡು, ಅಂದರೆ ಲೈನಲ್ಲಿ ನಿಂತ್ಕೊಂಡು ವಿಡಿಯೋ ಹೋಗ್ತಾಯಿದ್ದೀನಿ. ನಾನು ಇಷ್ಟು ವರ್ಷ ನಾನು ಸಾಯಿಬಾಬಾ ದರ್ಶನ ಮಾಡ್ತಾಯಿದ್ದೆ. ಅಂದರೆ ಹುಣ್ಮೇಲಿ, ಅಂದರೆ ಪ್ರತಿ ವರ್ಷ ಆಷಾಢದ ಹುಣ್ಮೇಲಿ ಈ ಥರ ಸಾಯಿಬಾಬನ ಕೂರಿಸಿ ಅದ್ಧೂರಿಯಾಗಿ ಮಾಡ್ತಾರೆ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಊಟ ಇರುತ್ತೆ. ಹಾಗಾಗಿ ನಾನು ಇವತ್ತು ಹೋಗ್ತಾಯಿದ್ದೀನಿ, ವಿಡಿಯೋ ಮಾಡೋಣ ಅಂತ ಹೇಳಿ ವಿಡಿಯೋ ಮಾಡ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇದೆಲ್ಲನೇ. ನಾನು ಈ ವರ್ಷ ಬೇಗನೆ ಬಂದಿದ್ದೀನಿ. ಬೇಗ ಬಂದಿರೋದ್ರಿಂದ ಇಲ್ಲಿ ನನಗೆ ಏನಪ್ಪ ಒಂದು ಖುಷಿ ಆಯಿತು ಅಂತಂದರೆ, ಇಲ್ಲಿ ಸಾಯಿಬಾಬನಿಗೆ ನಾವೇ ನಮ್ಮ ಕೈಯಾರ ಹಾಲಭಿಷೇಕ ಮಾಡ್ತಾಯಿರೋದು. ಇಲ್ಲಿ ಬೆಳಗ್ಗೆ ಹೊತ್ತು ಈ ವರ್ಷ ನಾನು ಬೆಳಗ್ಗೆ ಬೇಗ ಬಂದಿರೋದ್ರಿಂದ ಹಾಲಭಿಷೇಕ ಮಾಡಿದೆ. ಇಷ್ಟು ವರ್ಷ ನಾನು ಲೇಟಾಗಿ ಬರ್ತಿದ್ದೆ, ಹಂಗಾಗಿ ನನಗೆ ಗೊತ್ತಾಯ್ತಿರಲಿಲ್ಲ. ಈ ವರ್ಷ ಹಾಲಭಿಷೇಕ ಮಾಡಿಸಿದ್ರು. ಪ್ರತಿಯೊಬ್ಬರ ಕೈಲೂ ಕೂಡ ಚಿಕ್ಕ ಸಾಯಿಬಾಬನಿಗೆ ಹಾಲಭಿಷೇಕ ಮಾಡಿಸ್ತಾಯಿದ್ರು. ನನ್ನ ಕೈಲೂ ಕೂಡ ಮಾಡಿಸಿದ್ರು. ನಂಗೆ ತುಂಬಾ ಖುಷಿ ಆಯಿತು. ಹಾಗೆ ಹಾಲಭಿಷೇಕ ಮುಗಿಸ್ಕೊ ಹೊರಗಡೆ ಬಂದು ಊಟ ಪ್ರಸಾದ ಇದೆ ಮಾಡ್ಕೊಂಡು ಮನೆಗೆ ಹೋಗೋಣ ಅಂತ ದರ್ಶನ ಮುಗೀತು. ಮನೆಗೆ ಬಂದರೆ ಸಾಯಂಕಾಲ ಅಡುಗೆ ಏನು ಮಾಡೋದು ಅಂತೇಳಿ ನಾನು ಸಾಯಂಕಾಲಕ್ಕೆ ಅಡುಗೆ ಮಾಡ್ತಾಯಿದ್ದೀನಿ. ಇದರಲ್ಲಿ ಸ್ಟವ್ ಹಚ್ಚಿ ಕುಕ್ಕರ್ನ ಇಟ್ಟಿದ್ದಕ್ಕೆ ಸ್ವಲ್ಪ ನೀರು ಮತ್ತು ತಡ್ನಿಕಾಳು ಬೇಯೋದಕ್ಕೆ ಇಡ್ತಾಯಿದ್ದೀನಿ. ಅಲ್ಲಿ ಪ್ರಸಾದ ನಮಗೆ ಶಾವಿಗೆ ಉಪ್ಪಿಟ್ಟು ಮತ್ತು ಖಾರ ಪೊಂಗಲ್ ಕೊಟ್ಟಿದ್ದರು. ಅಲ್ಲೆಲ್ಲ ವೀಡಿಯೋ ಮಾಡೋದಕ್ಕಾಗಲಿಲ್ಲ. ಹಾಗಾಗಿ ನಾನು ಮಳೆ ಬೇರೆ ಬರ್ತಾಯಿತ್ತು. ಬೇಗನೆ ಮನೆಗೆ ಹೋಗೋಣ ಅಂತ ಬರ್ತಾ ಒಂದು ಸ್ವಲ್ಪ ಕುಂಬಳಕಾಯಿನ ತೊಗೊಂಡು ಬಂದೆ. ಕುಂಬಳಕಾಯಿ ಪಲ್ಯ ಮಾಡೋಣ ಅಂಥೇಳಿ ಇಲ್ಲಿ ನೋಡಿ, ನಾನು ಕುಂಬಳಕಾಯಿಯನ್ನ ಕಟ್ ಮಾಡಿ ಇಟ್ಟಿದ್ದೀನಿ. ಈರುಳ್ಳಿ ಮತ್ತು ಹಸಿಮೆಣ್ಸಿಕಾಯಿ, ಕರಿಬೇವು ಅದನ್ನು ಕೂಡ ಹಚ್ಚಿಟ್ಟಿದ್ದೀನಿ. ನೋಡಿ, ತಡ್ನಿಕಾಳು ಬೆಂದಾಗಿದೆ. ತಡ್ನಿಕಾಳು ಬೆಂದಮೇಲೆ ನಾನು ತಡ್ನಿಕಾಳು ಜಾಸ್ತಿ ಬೆಂದಿದೆ ಅಂಥೇಳಿ ಆ ನೀರನ್ನ ಬಸ್ಕೊಂಡು ಕುಂಬಳಕಾಯಿನೂ ಕೂಡ ಸಪ್ರೇಟ್ ಬೇಯಿಸ್ಕೊತಾ ಇದ್ದೀನಿ. ಇವಾಗ ಎರಡು ಬೆಂದಿದೆ, ಎರಡು ಮಿಕ್ಸ್ ಮಾಡಿ ಉಪ್ಪನ್ನ ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿ ಒಂದು ಮಳ್ಳು ಬೇಯಿಸ್ಕೊಳ್ಳೋಣ. ಯಾಕೆಂದರೆ ಎರಡು ಕುಂಬಳಕಾಯಿ ಮತ್ತು ತಡ್ನಿಕಾಳು ಎರಡೂ ಕೂಡ ಉಪ್ಪು ಹಿಡಿಬೇಕಲ್ವ, ಹಾಗಾಗಿ ಬೇಯಿಸ್ತಾ ಇದ್ದೀನಿ. ಇದನ್ನು ನಾನು ಒಂದು ಜಾಲರಿಗೆ ಬಸ್ಕೊತಾ ಇದ್ದೀನಿ. ಇವಾಗ ಒಂದು ಒಗ್ಗರಣೆಗೆ ಹಾಕೋಣ. ನಾನು ಎಣ್ಣೆ ಹಾಕಿ, ಸಾಸಿವೆ ಹಾಕಿ, ನಾನು ಏನು ಕಟ್ ಮಾಡಿ ಇಟ್ಟಿದ್ನೋ ಈರುಳ್ಳಿ, ಕರ್ಬೇವಿನ ಸೊಪ್ಪು, ಹಸಿಮೆಣ್ಸಿಕಾಯಿ ಕೂಡ ಹಾಕಿ ಈ ಥರ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಬಾಡಿಸ್ತಾ ಇದ್ದೀನಿ. ಇವಾಗ ನಾನು ಬೇಯಿಸಿಟ್ಕೊಂಡಿರೋಂಥ ಪದಾರ್ಥನೂ ಹಾಕ್ತಾಯಿದ್ದೀನಿ. ನೋಡಿ, ಇದೇನು ತುಂಬ ಬೇಯಿಸೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ನಾನು ಆವಾಗಲೇ ಉಪ್ಪು ಖಾರ ಹಾಕಿ ಬೇಯಿಸಿಟ್ಕೊಂಡಿದ್ದೀನಲ್ವ. ಇದು ಜಸ್ಟ್ ಬರೀ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಚಪಾತಿಗೆ ಆಗಿರ್ಬೋದು, ರೈಸ್ಗೆ ಆಗಿರ್ಬೋದು, ಮುದ್ದೆಗೂ ಕೂಡ ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಈ ಥರ ನೀವು ಮಾಡಿಲ್ಲ ಅಂದರೆ ಒಂದು ಸಲ ಟ್ರೈ ಮಾಡಿ.
ಇದೇನಾದರೂ ನಮಗೆ ದೇಹದಲ್ಲಿ ಉಷ್ಣಾಂಶ ಆದರೆ ಅಂದರೆ ನಮ್ಮ ಬಾಡಿಲಿ ಹೀಟು ಜಾಸ್ತಿ ಆಗಿದ್ದರೆ ನಿಮಗೆ ಸ್ವಲ್ಪ ತಂಪು ಮಾಡ್ಕೋಬೇಕು ಅಂತಂದರೆ ಖಂಡಿತ ಈ ಕುಂಬಳಕಾಯಿ ಮತ್ತು ತಡ್ನೆಕಾಳು ಬೇಯಿಸಿ ಪಲ್ಯ ಮಾಡ್ಕೊಂಡು ತಿನ್ನಿ. ನಿಮ್ಗೆ ಆಟೋಮೆಟಿಕ್ಕಾಗಿ ನಿಮ್ಮ ದೇಹದಲ್ಲಿ ತಂಪಾಗುತ್ತೆ. ಯಾಕೆಂದರೆ ಇದರಲ್ಲಿ ಅಷ್ಟು ಶೀತಾಂಶ ಇದೆ. ಹಂಗಾಗಿ ನಾನು ಇದು ಸೊಲ್ಯೂಷನ್ನ ಹೇಳ್ತಾಯಿದ್ದೀನಿ. ಇದಕ್ಕೆ ನಾನು ಬೇಳೆ ಸಾಂಬಾರು ಪುಡಿ ಮತ್ತು ತೆಂಗಿನಕಾಯಿನೂ ಕೂಡ ಹಾಕ್ತಾಯಿದ್ದೀನಿ. ಸ್ವಲ್ಪ ಕಾಯಿ ತುರಿ ಹಾಕಿ ಈ ಥರ ಮಿಕ್ಸ್ ಮಾಡೋಣ, ತುಂಬ ರುಚಿಯಾಗಿರುತ್ತೆ. ಇವಾಗ ಫೈನಲಿ ಪಲ್ಯ ರೆಡಿಯಾಗಿದೆ. ಸ್ಟವ್ನ ಆಫ್ ಮಾಡ್ತಾಯಿದ್ದೀನಿ. ಇವಾಗ ನಾನು ಒಂದು ಬಾಣಲಿ ತೊಗೊಂಡಿದ್ದೀನಿ. ಈ ಬಾಣಲಿಗೆ ನಾನು ಜೋಳದ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಜೋಳದ ಹಿಟ್ಟು ರೊಟ್ಟಿ ಮಾಡೋದಕ್ಕೆ, ಏಕೆಂದರೆ ಪಲ್ಯ ರೆಡಿಯಾಗಿದೆ ಅಲ್ವಾ, ಇದಕ್ಕೆ ನಾನು ಜೋಳದ ರೊಟ್ಟಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ. ರುಚಿನೂ ಕೂಡ ಸೇರಿಸಾದ ನಂತರ ನಾನು ಇದಕ್ಕೆ ಚೆನ್ನಾಗಿ ಬಿಸಿ ಮಾಡಿರೋಂಥ ನೀರನ್ನು ಕೂಡ ಹಾಕ್ತಾಯಿದ್ದೀನಿ. ನಾವು ಬಿಸಿನೀರು ಹಾಕಿರೋದ್ರಿಂದ ನಾವು ಕೈ ಹಾಕಿ ಕಲಸೋದಕ್ಕಾಗಲ್ಲ. ಹಂಗಾಗಿ ನಾನು ಒಂದು ಸ್ಪೂನಲ್ಲಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡಾದ ನಂತರ ಒಂದು 5ರಿಂದ 10 ನಿಮಿಷ ಕೈಯಲ್ಲಿ ಚೆನ್ನಾಗಿ ನಾದ್ಕೊಳ್ಳೋಣ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಅದಕ್ಕೆ ಸ್ಪೂನಲ್ಲಿ ಆಯಿತು. ಇವಾಗ ನಾನು ಕೈಯಲ್ಲಿ ಕೂಡ ಕಲಿಸ್ತಾ ಇದ್ದೀನಿ. ನೋಡಿ, ಈ ಥರ ನಾನು ಒಂದು ಮೀಡಿಯಮಾಗಿ ಚಪಾತಿ ಹಿಟ್ಟು ಥರ ಕಲಸಿ ಒಂದೊಂದು ಉಂಡೆನ ಮಾಡ್ಕೊತಾ ಇದ್ದೀನಿ. ನಾನು ವಿಡಿಯೋ ಲಾಂಗ್ ಆಗುತ್ತೆ ಅಂತ ನಾನು ಕೈಯಲ್ಲಿ ನಾದದ್ದೆಲ್ಲ ತೋರ್ಸೋಕ್ಕೆ ಹೋಗಿಲ್ಲ. ಹಾಗೆ ನಾನು ಸ್ವಲ್ಪ ವಿಡಿಯೋನ ಮಾಡಿದ್ದೀನಿ, ಏಕೆಂದರೆ ಕಲಸೋದೆಲ್ಲ ನಿಮಗೂ ಗೊತ್ತಾಗುತ್ತೆ. ಸಾಮಾನ್ಯವಾಗಿ ಚಪಾತಿ ಹಿಟ್ಟು ಕಲಸೋ ಥರನೇ ನೋಡಿ. ಇವಾಗ ಉಂಡೆ ಮಾಡಿ ರೆಡಿಯಾಗಿದೆ. ಒಂದೊಂದೇ ಉಂಡೆನ ತಗೊಂಡು ಈ ಥರ ರೊಟ್ಟಿ ಥರ ತಟ್ಟೋಣ. ಇದಕ್ಕೆ ನಾನು ಜೋಳದ ಹಿಟ್ಟು ಹಾಕಿ ಕೈಯಲ್ಲೇ ರೊಟ್ಟಿನ ತಟ್ತಾಯಿದ್ದೀನಿ. ಈ ಥರ ನಿಧಾನಕ್ಕೆ ತಟ್ಕೊಂಡು ಬಂದರೆ ರೊಟ್ಟಿ ಚೆನ್ನಾಗಿ ಬರುತ್ತೆ. ನಾವು ಕಲಿಸ್ಬೇಕಾದ್ರೆ ಅದಕ್ಕೆ ಬಿಸಿನೀರನ್ನ ಹಾಕಿ ಚೆನ್ನಾಗಿ ಹಿಟ್ಟನ್ನು ನಾದಿ ಕಲಸಿರ್ಬೇಕಾಗುತ್ತೆ. ಹಿಟ್ಟು ಚೆನ್ನಾಗಿ ನಾದಿ ಕಲಿಸಿದಷ್ಟು ಈ ಥರ ತಟ್ಟೋದಕ್ಕೆ ತುಂಬ ಸುಲಭವಾಗಿ ಬರುತ್ತೆ. ನಾವು ತಣ್ಣೀರಲ್ಲಿ ಕಲಿಸಿದ್ರಂತೂ ಈ ಥರ ತಟ್ಟೋದಕ್ಕಾಗೋದೇ ಇಲ್ಲ. ನಾವು ಬಿಸಿ ನೀರು ಹಾಕಿ ಕಲಸಿರೋದ್ರಿಂದ ಈ ಥರ ತಟ್ಕೋಬೋದು, ತುಂಬ ಸುಲಭವಾಗಿ ತಟ್ಬೋದು. ನೋಡಿ, ನಾನು 2 ಕಡೆನೂ ಕೂಡ ತೋರಿಸ್ತಾ ಇದ್ದೀನಿ. 2 ಕಡೆನೂ ಹಿಟ್ಟಾಕಿ ಈ ಥರ ತಟ್ಕೊಳ್ಳೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ತಟ್ಟಿ ರೊಟ್ಟಿ ರೆಡಿಯಾಗಿದೆ. ಇವಾಗ ಇದನ್ನು ನಾವು ತವಾಗೆ ಹಾಕೋಣ. ನೋಡಿದ್ರಲ್ಲ ಹೆಂಗೆ ಬರ್ತಾಯಿದೆ ಅಂತ. ಸ್ವಲ್ಪ ತವ ಚೆನ್ನಾಗಿ ಕಾದಾದ ನಂತರ ಹಾಕೋಣ. ಇದಕ್ಕೆ ಆದಷ್ಟು ಸ್ವಲ್ಪ ಕಲ್ಲು ದಪ್ಪ ಇದ್ರೇ ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ. ನೋಡಿದ್ರಲ್ಲ ಚೆನ್ನಾಗಿ ಉಬ್ತಾ ಇದೆ. ಇದಕ್ಕೆ ನಾನು ಒಂದು ಕಾಟನ್ ಬಟ್ಟೆಗೆ ನೀರನ್ನು ಹಚ್ಕೊಂಡು ಈ ಥರ ಮೇಲೆ ಹಾಗೇ ಇದು ಮಾಡ್ತಾಯಿದ್ದೀನಿ, ಫ್ರೆಶ್ ಮಾಡ್ತಾಯಿದ್ದೀನಿ. ನೋಡಿ, ನಾನು ಮತ್ತೆ ಇನ್ನೊಂದು ರೊಟ್ಟಿ ಕೂಡ ಹಾಕಿ ಮತ್ತೆ ಈ ಥರ ಒಂದು ಕಾಟನ್ ಬಟ್ಟೆಗೆ ನೀರು ಹಾಕೊಂಡು ಈ ಥರ ಪ್ರೆಸ್ ಮಾಡ್ತಾಯಿದ್ದೀನಿ. ಮೇಲಿರೋ ಹಿಟ್ಟೆಲ್ಲ ಹೋಗುತ್ತೆ ಮತ್ತು ರೊಟ್ಟಿನೂ ಕೂಡ ತುಂಬ ಸಾಫ್ಟಾಗಿ ಬರುತ್ತೆ. ನಾನು ಇನ್ನೊಂದು ಉಂಡೆ ತಗೊಂಡು ಈ ಥರ ನಾನು ಹಿಟ್ಟು ಹಾಕಿ ಜೋಳದ ಹಿಟ್ಟನ್ನೇ ಹಾಕಿ ಮತ್ತೆ ನಾನು ಕೈಯಲ್ಲೇ ತಟ್ತಾಯಿದ್ದೀನಿ. ನೋಡಿದ್ರಲ್ಲ ಕೈಯಲ್ಲಿ ಯಾವ ರೀತಿ ತಟ್ಟೋದು ಅಂತ. ನೋಡಿ, ಜೋಳದ ರೊಟ್ಟಿ ನಾವು ಹೊರಗಡೆ ಹೋಟ್ಲಲ್ಲೇ ತಗೊಂಡು ತಿನ್ನೋದು, ನಮಗೆ ಮನೇಲೆಲ್ಲ ಮಾಡೋದಕ್ಕೆ ಬರಲ್ಲ ಅಂತ ತುಂಬ ಜನ ಅಂತಾರೆ. ನಾನು ಕೂಡ ಹಾಗೆ ಅಂದ್ಕೊಂಡಿದ್ದೆ, ತುಂಬ ಕಷ್ಟ ಆಗುತ್ತೆ ಅಂತ. ನಾನು ಕೈಯಲ್ಲಿ ಒಂದೆರಡನ್ನ ಕೈಯಲ್ಲಿ ಮಾಡಿ ತೋರಿಸಿದ್ನಲ್ವ, ಕೈಯಲ್ಲೂ ಕೂಡ ಮಾಡ್ಬೋದು. ಹಾಗೆ ನಿಮಗೇನಾದರೂ ಕೈಯಲ್ಲಿ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂದರೆ ಖಂಡಿತ ಈ ಥರ ಚಪಾತಿ ಗುಂಡನ್ನ ಉಪಯೋಗಿಸ್ಕೊಂಡು ನಾವು ಒತ್ಕೋಬೋದು. ನಾವು ಚಪಾತಿ ಯಾವ ರೀತಿ ಒತ್ತೀವೋ ಅದೇ ರೀತಿ ನಾವು ಜೋಳದ ಹಿಟ್ಟನ್ನು ಕೂಡ ಒತ್ಕೋಬೋದು.
ಇಲ್ಲಿ ನೋಡ್ತಾ ಇದ್ದೀರಲ್ಲ, ನಾನು ಇದನ್ನು ಚಪಾತಿ ಗುಂಡಲ್ಲಿ ಒತ್ತಿ ತೋರಿಸ್ತಾ ಇದ್ದೀನಿ. ಇದು ಕೂಡ ಅದೇ ಥರ ಚೆನ್ನಾಗಿ ಉಬ್ಬಿ ಬಂದಿದೆ. ಇದಕ್ಕೂ ಕೂಡ ನಾನು ಹಾಗೇ ಒದ್ದೆ ಬಟ್ಟೆನ ಹಾಕಿ ಈ ಥರ ಪ್ರೆಸ್ ಮಾಡ್ತಾ ಇದ್ದೀನಿ. ನೋಡೋದಲ್ಲ ಯಾವ ರೀತಿ ರೊಟ್ಟಿ ಮಾಡೋದು ಅಂತ. ಜೋಳದ ರೊಟ್ಟಿನ ನಾವು ಚಪಾತಿ ಗುಂಡೂ ಉಪಯೋಗಿಸಿ ಮಾಡಿದ್ದೀನಿ, ಕೈಯಲ್ಲೂ ಕೂಡ ಮಾಡಿದ್ದೀನಿ. ಇಲ್ಲಿ ನಾವು ರೊಟ್ಟಿ ಜೊತೆಗೆ ಕುಂಬಳಕಾಯಿ ಪಲ್ಯನೂ ಕೂಡ ತಿಂದು ಟೇಸ್ಟ್ ಮಾಡ್ತಾಯಿದ್ದೀವಿ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ನೋಡಿ. ಬರೀ ಪಲ್ಯ ಮಾಡಿದ್ರೆ ಸಾಲದು ಅಂತ ನಾನು ಜೋಳದ ರೊಟ್ಟಿನೂ ಕೂಡ ಮಾಡಿ ತೋರಿಸಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಖಂಡಿತ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡ್ತಾ ನನ್ನ ವಿಡಿಯೋ ನೋಡ್ತಾ ಇರೋರು ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್.